ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿನ ದರ ದಂಗಲ್ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ಹೋರಾಟದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಮುಧೋಳದ ಬಳಿಕ ಬೀಳಗಿ ರೈತರಿಂದ ಪ್ರತಿಭಟನೆಗೆ ಪ್ಲಾನ್ ಆಗಿದೆ. ಕಳೆದ ಗುರುವಾರ ಮುಧೋಳದ ರೈತರು ಕಬ್ಬು ಬೆಳೆಗಾರರು ಕಾರ್ಖಾನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ 30ಕ್ಕೂ ಹೆಚ್ಚು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ ಬೆಂಕಿಗಾಹುತಿಯಾಗತ್ತೆ. ಇಂಥ ಸಂದರ್ಭದಲ್ಲಿ ಈಗ ಅಂಥದ್ದೇ ಮತ್ತೊಂದು ಹೋರಾಟಕ್ಕೆ ಬೀಳಗಿ ರೈತರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಮುಧೋಳ ಹೋರಾಟದ ಬಳಿಕ 4 ಕಾರ್ಖಾನೆಗಳಿಂದ 3,300 ರೂಪಾಯಿ ದರ ರಿಕವರಿ ದರ ನಿಗದಿ ಏನಾಗಿತ್ತು ಆ ದರವನ್ನ ಕೊಡಲಾಗಿದೆ. ಆದರೆ ರಿಕವರಿ ಕಡಿಮೆ ಇದ್ರೂ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನೀಡೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಈ ಬೆಂಬಲ ಬೆಲೆ ನೀಡೋದಿಕ್ಕೆ ಇತರೆ 9 ಕಾರ್ಖಾನೆಗಳು ಮಾತ್ರ ಒಪ್ಪಿಲ್ಲ. ಬಾಗಲಕೋಟೆ ಡಿಸಿ ಭೇಟಿ ಮಾಡಿ ಮನವಿಯನ್ನ ಮಾಡ್ತಾರೆ. ಎಲ್ಲ ಸಕ್ಕರೆ ಕಾರ್ಖಾನೆಗಳು ಒಂದೇ ರೀತಿ ದರ ನೀಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಒಂದೇ ರೀತಿ ದರ ನೀಡದೆ ಹೋದ್ರೆ ಮತ್ತೆ ಹೋರಾಟ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ತಿಮ್ಮಾಪುರ ಸಾಹೇಬ್ರ, ನಾವು ರೈತರು ನೆಮ್ಮದಿಯಿಂದ ಕಬ್ಬು ಕಳಿಸ್ಬೇಕು, ಏನ ಬರೀ ಹೋರಾಟ ಮಾಡ್ಬೇಕು? ನೀವು ಗೊಂದಲಮಯ ಮಾಡಾಕ್ತಿರಿ. ಯಾರು ಬಲಿಷ್ಠ ಅದಾರ, ಯಾರು ಸ್ಟ್ರಾಂಗ್ ಅದಾರ ಅವ್ರಿಗಷ್ಟ ನೀವು ಬೆಲೆಯನ್ನ ಕೊಡುವಂತ ವ್ಯವಸ್ಥೆ ಮಾಡ್ಸಾಕ್ತಿರಿ ಕಾರ್ಖಾನೆಗಳಿಂದ. ನಿಮಗ ನಾವು ಎಚ್ಚರಿಕೆ ಕೊಡ್ತೇವೆ. ನೀವು ಸದ್ಯಕ್ಕೆ ಎಲ್ಲರಿಗೆ ಗೊಂದಲವನ್ನ ಬಗೆಹರಿಸ್ಬೇಕು. ಶಿವಾನಂದ ಪಾಟೀಲ್ರು ಮತ್ತು ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು. ಯಾಕಂದ್ರ ಇಲ್ಲಿ ನೀವು ಹೇಳಿಕೆಗಳು ಬಂದಾವ, ಪೇಪರ್ ನ್ಯೂಸ್ ಬಂದೈತಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಏಕರೂಪ ಬೆಲೆ ನಿಗದಿ ಅಂತ ಹೇಳಿ ಕೊಡ್ತಾರ. ಇಲ್ಲಿ ಕಾರ್ಖಾನೆಯವ್ರು ಬಂದ್ರಂದ್ರ ಆ ಬೆಲೆ ನಿಗದಿ ಆಗಿಲ್ಲ. ಈಗ ಕಾರ್ಖಾನೆಯವರು ಯಾವುದೇ ತರದಂತ ಹೇಳಿಲ್ಲ. ನೀವು ಸದ್ಯಕ್ಕೆ ಎಲ್ಲ ಕಾರ್ಖಾನೆಯವರಿಂದ ಮುಚ್ಚಳಿಕೆ ಪತ್ರವನ್ನ ಮಾಡಿ, ನಿನ್ನೆ ಹಂಗ 4 ಕಾರ್ಖಾನೆಯವ್ರು ಕೊಟ್ಟಾರ ಹಂಗ ಕೊಡಿಸ್ಬೇಕು. ಮತ್ತು ಇಲ್ಲ ಅಂದ್ರೆ ನಮ್ಮ ಹೋರಾಟ ಅನಿವಾರ್ಯ. ನಾವು ಬಲಿಷ್ಠರದೇವು. ನಾವು ಯಾವ ತಿರುವುಗಳನ್ನ ಹೋರಾಟ ರೂಪಿಸ್ಬೇಕನ್ನೋದು ನಮ್ಮ ತೆಕ್ಕು ತಾಕತ್ತೈತಿ. ನಮ್ಮ ಬಿಳಗಿ ತಾಲೂಕದೊಳಗೆ ನಾವು ರೈತರ ಭಾಳ ಮುಗ್ಧದಾರ ತಿಳ್ಕೊಬೇಡ್ರಿ. ಯಾವುದೇ ಥರದ ಹೋರಾಟಕ್ಕೂ ನಾವು ಬದ್ಧದೆವು. ನಾವು ಎಚ್ಚರಿಕೆ ಕೊಡ್ತೇವೆ. ಇದು ಏನಾರ ವೇದಿಕೆ ತಯಾರಾಗಿ ಹೋರಾಟ ಕಡಿತೇವು ಅಂದ್ರ ದುಗ್ಗ ರೂಪಕ್ಕೆ ಹೋಗಬಾರ್ದಂದ್ರ ಮುತುವರ್ಜಿ ವಹಿಸಿ ಎಲ್ಲ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ನಾವು ಗಮನಿಸ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಮಾತ್ರ ಕಬ್ಬು ಬೆಳೆಗಾರರ ಹೋರಾಟ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮುಧೋಳದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಎಲ್ಲರ ಗಮನಕ್ಕೆ ಕೂಡ ಇದೆ. ಈಗ ಬೀಳಗಿಯಲ್ಲಿ ರೈತರು ಮತ್ತೆ ಅಂಥದ್ದೇ ಒಂದು ಪ್ರತಿಭಟನೆಗೆ ಮುಂದಾಗೋದಕ್ಕೆ ಪ್ಲಾನ್ ಮಾಡಿದ್ದಾರಾ, ಹೇಗೆ? ನಿಜಕ್ಕೂ ಏನಂತಂದ್ರೆ ರಾಜ್ಯದಲ್ಲಿ ಏನಂತಂದ್ರೆ ವಿನೂತನವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ಬಹಳಷ್ಟು ಗಮನ ಸೆಳೆದಿರ್ತಕ್ಕಂಥ ಮುಧೋಳದ ರೈತ ಹೋರಾಟಗಾರರ ಒಂದು ಪ್ರತಿಭಟನೆ ನಾವು ನೋಡಿದ್ವಿ. ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ರೈತರ ಹೋರಾಟ ಮುಗಿದ್ರು ಕೂಡ ಆ ದರದ ವಿಚಾರ ಮಾತ್ರ ಇನ್ನೂ ಕೂಡ ಅದು ಬಗೆಹರಿದಿಲ್ಲ. ಯಾಕಂತಂದ್ರೆ ಏನು ಮುಧೋಳದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ 4 ಕಾರ್ಖಾನೆಗಳು ಮಾತ್ರ ಏನಂತಂದ್ರೆ ಆ ಒಂದು ದರವನ್ನು ಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅದು ಉಳಿದ ರೈತರಿಗೂ ಕೂಡ ಒಂದು ಅಸಮಾಧಾನ ತಂದಿರುವಂತದ್ದು. ಯಾಕಂದ್ರೆ ಕೊಡಬೇಕಾದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಕೂಡ ಒಂದೇ ತರ ರಿಕವರಿನ ಬಿಟ್ಟು 3,300 ಕೊಡಬೇಕು ಅನ್ನುವಂತ ಒಂದು ಒಕ್ಕರಣ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಮುಧೋಳದ ರೈತರು ಕೂಡ ಏನಂತಂದ್ರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲಾ ಕೇಂದ್ರಕ್ಕೆ ಬರೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿಯನ್ನು ಮಾಡಿರುವಂತದ್ದು. ಏನೊಂದು ಮುಧೋಳದ ಹೋರಾಟವನ್ನು ಮಾಡಿದ್ದೇವೆ, ಅದರ ಪ್ರತಿಫಲವಾಗಿ ಜಿಲ್ಲೆ ಎಲ್ಲ ಕಾರ್ಖಾನೆಗಳು ಕೂಡ ಅಂದ್ರೆ ಜಿಲ್ಲೆ ಎಲ್ಲ ರೈತರಿಗೂ ಕೂಡ ರಿಕವರಿ ಇಲ್ಲದೆ 3,300 ರೂಪಾಯಿ ಕೊಡುವಂತೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಅವರು ಕೂಡ ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ಮುಧೋಳದ ರೈತರ ಹೋರಾಟವನ್ನು ನೋಡಿರ್ತಕ್ಕಂಥ ಬೀಳಿಗೆ ಭಾಗದ ರೈತರು ಇವತ್ತಿನ ದಿವಸ ಹೇಳ್ತಾ ಇರುವಂತದ್ದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಏನು 4 ಕಾರ್ಖಾನೆಗಳು 3,300 ರೂಪಾಯಿ ಕೊಡ್ತಾ ಇದ್ರು, ಅದೇ ಮಾದರಿಯಲ್ಲಿ ಉಳಿದ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಕೂಡ ನಮಗೂ ಕೂಡ ಕೊಡಬೇಕು. ಒಂದೊಮ್ಮೆ ಕೊಡದೆ ಹೋದ ಪಕ್ಷದಲ್ಲಿ ಮತ್ತೆ ನಾವು ಹೋರಾಟಕ್ಕೆ ಇಳಿತೇವೆ ಅನ್ನುವಂತ ಮಾತನ್ನ ಬೀಳಿಗೆ ಭಾಗದ ರೈತರು ಹೇಳ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಏನಂತಂದ್ರೆ ಮುಧೋಳದ ರೈತರು ಕೂಡ ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕೆ ಮನವಿ ಮಾಡುವುದರ ಮೂಲಕ ಎಲ್ಲ ರೈತರಿಗೂ ಕೂಡ 3,300 ರೂಪಾಯಿ ರಿಕವರಿ ಇಲ್ಲದೆ ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಏನಂತಂದ್ರೆ ಸಭೆಯನ್ನ ಮಾಡೋದ್ರ ಮೂಲಕ ಇದರಲ್ಲಿ ಚರ್ಚೆ ಮಾಡಿ
ಮತ್ತೆ ಎಲ್ಲ ರೈತರಿಗೂ ಕೊಡಿಸ್ತಾರ ಅನ್ನುವಂಥದ್ದು ಕೂಡ ಇವತ್ತಿನ ದಿವಸ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಒಂದೊಮ್ಮೆ ಈ ರೀತಿಯಾದಂತಹ ರಿಕವರಿ ಇಲ್ಲದೆ 3,300 ರೂಪಾಯಿನ ಕೊಡಿಸಬಹುದಂತ ಮೇಲೆ ಮತ್ತೆ ನಾವು ಹೋರಾಟಕ್ಕೆ ಇಳಿತೇವೆ ಅನ್ನುವಂಥ ಮಾತನ್ನ ಇವತ್ತಿನ ದಿವಸ ಬೀಳಿಗೆ ಭಾಗದ ರೈತರು ಹೇಳಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.